ಗೈಸ್, ನನ್ನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ಈಗ ನೋಡ್ಕೊಳೋದಾದರೆ ನಾವು ಹಾಸ್ಟೆಲೆಲ್ಲ ಹೇಗಿದೆ ಅಂತ ಎಲ್ಲ ತೋರಿಸ್ತೀನಿ. ಆ್ಯಂಡ್ ಈ ವ್ಲಾಗ್ ಫುಲ್ ಹಾಸ್ಟೆಲ್ ರಿಲೇಟೆಡ್ ಇರುತ್ತೆ. ಸೊ ಈಗ ರೂಮ್ ನೋಡ್ಕೊಳೋದಾದರೆ ಇದು ನಮ್ಮ ರೂಮು, ಇದು ವಾಶ್ರೂಮ್, ಆ್ಯಂಡ್ ಇದು ನಮ್ಮ ರೂಮು. ನೀವು ರೂಮ್ ಎಲ್ಲ ನೋಡಿದ್ರಲ್ಲ, ನೆಕ್ಸ್ಟು ಈಗ ನಾವು ನಮ್ಮ ಕಾರಿಡಾರ್ ನೋಡೋಣ. ಬೇರೆ ಬೇರೆ ಸೊ ಇದು ನಮ್ಮ ಫ್ಲೋರ್ ಕಾರಿಡಾರ್. ಡ್ರಿಂಕಿಂಗ್ ವಾಟರ್. ಆ್ಯಂಡ್ ಇದು ಈಗ ತೋರಿಸೋ ಪ್ಲೇಸ್. ಇದು ನಮಗೆ ಒಂದು ನೈಟ್ ಟೈಮ್ಸ್ ಬೇರೆ ಜೊತೆ ಕಾಲ್ ಮಾತಾಡೋದು ಎಲ್ಲದಕ್ಕೂ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಆ್ಯಂಡ್ ನೀವು ಇಲ್ಲಿ ನೋಡ್ಕೊಳೋದಾದ್ರೆ ಕ್ಲಾತ್ಸ್ನ ವಾಶ್ ಮಾಡಿದ್ರೆ ಇಲ್ಲಿ ನೀವು ಇದು ಮಾಡ್ಕೋಬೋದು, ಟ್ರೈ ಮಾಡ್ಬೋದು. ನೆಕ್ಸ್ಟ್ ಈಗ ನೆಕ್ಸ್ಟ್ ಡೈರೆಕ್ಟ್ ಲಾಂಡ್ರಿ ಆ್ಯಂಡ್ ಮತ್ತು ಡೈನಿಂಗ್ ಹಾಲ್ ಇದೆಲ್ಲ ಬರುತ್ತೆ. ಅದರಲ್ಲ ಈಗ ಹಾಸ್ಟೆಲ್ ಫುಲ್ಲು ಹೆಂಗಿತ್ತು ಅಂತ. ಆ್ಯಂಡ್ ಈಗ ರೂಲ್ಸ್ ಕಡೆ ಬರೋದಾದರೆ ತುಂಬ ರೂಲ್ಸ್ ಇರುತ್ತೆ, ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇದೆ ಹಾಸ್ಟೆಲ್ದು. ನಿಮಗೆ ಫಸ್ಟ್ ಇಯರ್ಸ್ ಬಂದು ಫಸ್ಟಲ್ಲಿ 1-3 months ಔಟಿಂಗ್ ಟೈಮ್ ಕಮ್ಮಿ ಇರುತ್ತೆ, ಅದ್ರಾಗ ಅಡ್ಜಸ್ಟ್ ಆಗಬೇಕಾಗತ್ತೆ. ಆ್ಯಂಡ್ ನೀವು ಔಟಿಂಗ್ ಹೋಗಿ ಬಂದಾಗ ಪ್ರತಿ ಟೈಮು ಸೆಕ್ಯೂರಿಟಿ ಚೆಕ್ ಇರುತ್ತೆ, ಅಲ್ಲಿ ಎಲ್ಲ ಚೆಕ್ ಮಾಡಿ ಮತ್ತೆ ಒಳಗಡೆ ಕಳಿಸೋದು. ಮತ್ತು ಇನ್ನು ರೂಮ್ಸ್ ಬರೋದಾದರೆ ಫ್ಲೋರ್ಗೂ ವಾರ್ಡನ್ ಇರ್ತಾರೆ, ಮತ್ತು ಫ್ಲೋರ್ಗೂ ಸೆಕ್ಯೂರಿಟಿ ಇರ್ತಾರೆ. ಆ್ಯಂಡ್ ನೀವು ಕ್ಯಾಮ್ರಾಸ್ ಎಲ್ಲ ಇರುತ್ತೆ, ಬೇರೆ ಹಾಸ್ಟೆಲ್ಸ್ ಥರ ಎಂಜಾಯ್ ಮಾಡೋಕ್ಕೆಲ್ಲ ಆಗಲ್ಲ. ಆ್ಯಂಡ್ ನನ್ನ ಪ್ರಕಾರ ನನ್ನ ಒಪಿನಿಯನ್ ಏನು ಅಂತಂದರೆ, ಹಾಸ್ಟೆಲ್ ನಮಗೆ ತುಂಬ ಚೆನ್ನಾಗಿದೆ. ನಾವು ಸ್ವಲ್ಪ ರೂಲ್ಸ್ನ ಲೈಕ್ ನಮ್ಮ ಮನೇಲಿದ್ದಂಗಿದ್ರೆ ಇಲ್ಲಿ ಎಲ್ಲವೂ ಸರಿ ಇರುತ್ತೆ. ಸೊ ರೂಲ್ಸ್ ಒಂದೇ ಪ್ರಾಬ್ಲಮ್ ಆಗಿರುತ್ತೆ ನನಗೆ. ಇಟ್ಸ್ ವೆರಿ ಗುಡ್ ಚಾಯ್ಸ್ ಗೈಸ್, ಹಾಸ್ಟೆಲ್ನ ಚೂಸ್ ಮಾಡ್ತಾರೆ ಯಾರಾದ್ರು. ಸೊ ಇನ್ನೂ ಏನಾದರೂ ಕನ್ಸರ್ನ್ಸ್ ಇದ್ದರೆ, ಫೆಸಿಲಿಟೀಸ್ ಬಗ್ಗೆ ಆಗಲಿ, ರೂಲ್ಸ್ ಬಗ್ಗೆ ಆಗಲಿ, ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ನನಗೆ ಇನ್ಸ್ಟಾದಲ್ಲಿ DM ಮಾಡಿ, ನಾನು ಎಲ್ಲದಕ್ಕೂ ರಿಪ್ಲೈ ಕೊಡ್ತೀನಿ. ಆ್ಯಂಡ್ ಎಲ್ಲ ನಮ್ಮಿಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಬಾಯ್ ಬಾಯ್.